ಶುಭೋದಯ, ಗುಡ್ ಮಾರ್ನಿಂಗ್, ಅಸ್ಸಲಾಂ ವಲೈಕುಮ್. ನಾನು ನಿಮ್ಮೆಲ್ಲರಿಗೂ ಸ್ನೇಹಿತ ವಾಸ್ತು ಹರೀಶ್. ತಾರೀಕು 30/5/2016 ಸೋಮವಾರ. ದಿನ ಸಂಖ್ಯೆ 3, ವಾಸ್ತು ಸಂಖ್ಯೆ 8. ಬ್ಲಡ್ ಗ್ರೂಪ್ನ ದಿನ ಭವಿಷ್ಯ. ಬಿ ಪಾಸಿಟಿವ್ ಮತ್ತು ಓ ಪಾಸಿಟಿವ್ನವರಿಗೆ ಈ ದಿನ ಅತಿ ಹೆಚ್ಚು ಶುಭ ಫಲ. ಪ್ರಯತ್ನಿಸಿದ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗುವಂಥ ದಿನ. ಎ ಪಾಸಿಟಿವ್ ಹಾಗೂ ಎ ಬಿ ಪಾಸಿಟಿವ್ನವ್ರಿಗೆ ಇವತ್ತು ಸಾಧಾರಣವಾದಂತಹ ದಿನ. ಕೆಲಸ ಕಾರ್ಯಗಳಲ್ಲಿ ಒಂದು ಸ್ವಲ್ಪ ಎಚ್ಚರಿಕೆ ಅಗತ್ಯ. ಮುಖ್ಯವಾದ ನಿರ್ಧಾರಗಳು ಬೇಡ. ಅಂಕಜ್ಯೋತಿಷ್ಯ ದಿನ ಭವಿಷ್ಯ. ಜನ್ಮ ಸಂಖ್ಯೆ 1. ಎಷ್ಟೇ ದುಡ್ಡು ಬಂದರೂ ನಿಮ್ಮ ಅವಶ್ಯಕತೆಗೆ ಸಾಕಾಗಲ್ಲ ಅನ್ನೋವಂಥ ಮನಸ್ಥಿತಿ ಇವತ್ತು ನಿಮಗಿರುತ್ತೆ. ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಮಧ್ಯಾಹ್ನದ ಹೊತ್ತಿಗೆ ಯಾವುದೋ ಹಣ ಅರೇಂಜ್ ಆಗಿ ಒಂದು ಸ್ವಲ್ಪ ನಿರಾಳ ಆಗ್ತೀರ. ಜನ್ಮ ಸಂಖ್ಯೆ 2. ಕೆಲವು ಕೆಲಸಗಳನ್ನು ಮಧ್ಯದಲ್ಲೇ ನಿಲ್ಲಿಸಬೇಕಾಗತ್ತೆ. ಆದರೆ ದಿನದ ಕೊನೆಗೆ ಆ ಕೆಲಸ ಪೂರ್ತಿಯಾಗತ್ತೆ. ಮನೆಯಲ್ಲಿ ಅಥವಾ ಹೊರಗಡೆ ಮಕ್ಕಳ ವಿಷಯದಲ್ಲಿ ಯಾವುದೇ ಥರದ ಟೆನ್ಷನ್ ಬೇಡ. ಹಾಗೆಯೇ ಯಾವುದೇ ವಿಷಯಕ್ಕೂ ನಿರಾಸೆ ಮಾಡ್ಕೊಳ್ಳೋದು ಬೇಡ. ಜನ್ಮ ಸಂಖ್ಯೆ 3. ಅಕ್ಕಪಕ್ಕದವ್ರ ಜೊತೆ ಒಂದು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಕೆಲವು ವಿಷಯಗಳಲ್ಲಿ ಕಾಂಪಿಟೇಷನ್ ಸಹ ಎದುರಾಗತ್ತೆ. ನಿಮ್ಮ ತಾಕತ್ತು ಎಷ್ಟು ಅನ್ನೋದು ನಿಮಗೆ ಗೊತ್ತಿರೋದ್ರಿಂದ ಕೈಲಾಗದ ವಿಚಾರಗಳನ್ನು ಮೊದಲೇ ಡ್ರಾಪ್ ಮಾಡ್ಕೊಳ್ಳೋದು ಒಳ್ಳೆಯದು. ಜನ್ಮ ಸಂಖ್ಯೆ 4. ಆತ್ಮೀಯರ ಆಹ್ವಾನಕ್ಕೆ ಮನ್ನಣೆ ಕೊಡಿ. ನಿಮ್ಮ ನಿರ್ಧಾರದಿಂದ ಇತರ ಕುಟುಂಬ ಸದಸ್ಯರಿಗೂ ಇವತ್ತಿನ ದಿನ ಸಂತೋಷ ಆಗುತ್ತೆ. ಯಾವುದೋ ಒಂದು ಫಂಕ್ಷನ್ಗೆ ಕರೆದಿರ್ತಾರೆ, ಹೋಗೋದು ಬೇಡ ಅಂತ ಹೇಳಿರ್ತೀರ. ಕೊನೆ ಮೂಮೆಂಟಲ್ಲಿ ಹೋಗೋಣ ಅಂತ ನೀವು ತಗೊಳ್ಳೋವಂಥ ನಿರ್ಧಾರದಿಂದ ಮನೆಯವ್ರಿಗೂ ಸಂತೋಷ ಆಗುತ್ತೆ. ಸ್ನೇಹ ಸಂಬಂಧಗಳನ್ನು ಉಳಿಸ್ಕೊಳ್ಳೋದಕ್ಕೆ ಇದು ಸರಿಯಾದಂಥ ಕಾಲ. ಇಂಟೀರಿಯರ್ ಡೆಕೋರೇಷನ್ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಒಳ್ಳೆಯ ದಿನ. ಜನ್ಮ ಸಂಖ್ಯೆ 5. ಡ್ರೈವಿಂಗ್ ಮಾಡೋವಾಗ ಸ್ವಲ್ಪ ಹುಷಾರಾಗಿರಿ. ಇಲ್ಲಾಂದರೆ ನಿಮ್ಮದಲ್ಲದ ತಪ್ಪಿಗೆ ನೀವು ಸಫರ್ ಪಡಬೇಕಾಗತ್ತೆ. ಏನೇ ಸಮಸ್ಯೆ ಎದುರಾದರೂ ಅದರ ಹಿಂದಿರೋ ರಿಯಲ್ ಫ್ಯಾಕ್ಟ್ ಏನು ಅನ್ನೋದನ್ನು ಒಂದು ಸ್ವಲ್ಪ ಡಿಗ್ ಮಾಡಿ ತಿಳ್ಕೊಳ್ಳಿ. ಕರೆಂಟ್ ಸ್ವಿಚ್ಗಳ ಹತ್ರ ಸ್ವಿಚ್ ಹಾಕ್ಬೇಕಾದ್ರೆ ಒಂದು ಸ್ವಲ್ಪ ಹುಷಾರಾಗಿರಿ. ಜನ್ಮ ಸಂಖ್ಯೆ 6. ಬಂಧು ಮಿತ್ರರ ಸಮಾಗಮದ ಒಂದು ಸಮಾರಂಭದಿಂದ ಸಂತೋಷದ ಮನಸ್ಥಿತಿ ಇರುತ್ತೆ. ಅವ್ರ ಜೊತೆ ಸಂಜೆ ಹೊರಗಡೆ ಸುತ್ತಾಡೋಕ್ಕೆ ಹೋಗ್ಬೋದು. ಆದರೆ ಲೇಟ್ ನೈಟ್ವರೆಗೂ ಮನೆಯಿಂದ ಹೊರಗಿರಬೇಡಿ. ಹೊಸ ಬಟ್ಟೆ ಖರೀದಿ ಮಾಡ್ತೀರ. ಜನ್ಮ ಸಂಖ್ಯೆ 7. ನಿಮಗೆ ಯಾವುದೇ ಕೆಲಸನ ಪೂರ್ತಿ ಮಾಡ್ಕೊಳ್ಳೋದಕ್ಕೆ ಬೇಕಾದಷ್ಟು ಕಾಲಾವಕಾಶ ಇರುತ್ತೆ. ಯಾವುದರಲ್ಲೂ ಅರ್ಜೆನ್ಸಿ ಬೇಡ. ಲಾಟ್ರಿ, ಶೇರ್ ಮಾರ್ಕೆಟ್ ಬಿಸ್ನೆಸ್ನಲ್ಲಿ ಅಥವಾ ಇನ್ವೆಸ್ಟ್ಮೆಂಟ್ನಲ್ಲಿ ಕೆಲಸ ಮಾಡೋರಿಗೆ ಒಳ್ಳೆಯ ದಿನ. ಸಂಖ್ಯೆ 9ರಿಂದ ಅದೃಷ್ಟ ಸಾಧ್ಯತೆ ಇದೆ. ಬೇರೆಯವರು ಬೇಡ ಅಂದಿದ್ದ ಕೆಲಸನ ಸಕ್ಸಸ್ ಮಾಡಿ ನೀವು ಗ್ರೇಟ್ ಅಂತ ಪ್ರೂವ್ ಮಾಡ್ಕೊತೀರ. ಜನ್ಮ ಸಂಖ್ಯೆ 8. ಸಿವಿಲ್ ಕಾಂಟ್ರಾಕ್ಟರ್ಸ್ಗೆ ಅದೃಷ್ಟದ ದಿನ. ಹೊಸ ಕಾಂಟ್ರಾಕ್ಟ್ಗಳಿಗೆ ಅಗ್ರಿಮೆಂಟ್ ಮಾಡ್ಕೊಳ್ಳೋದಕ್ಕೂ ಸಹ ಇವತ್ತು ಒಳ್ಳೆಯ ದಿನ. ನಿಮ್ಮ ಕೆಲಸಗಳಲ್ಲಿ ಅಡ್ಡಗಾಲಾಗಿದ್ದವರೆಲ್ಲ ತಾವಾಗೇ ಹಿಂದೆ ಸರಿತಾರೆ. ಆದ್ದರಿಂದ ನಿಮ್ಮ ವಿಲ್ ಪವರ್ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ ಇವತ್ತು. ಹಾಗಾಗಿ ಹೊಸ ಪ್ರಾಜೆಕ್ಟ್ಗಳ ಬಗ್ಗೆ ನಿರ್ಧಾರಗಳನ್ನು ತಗೊತೀರ. ಜನ್ಮ ಸಂಖ್ಯೆ 9. ನೀವೊಂದು ಸ್ವಲ್ಪ ತುಂಬಾ ಹುಷಾರಾಗಿರ್ಬೇಕಾದಂಥ ದಿನ. ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಕೊಡೋ ಸಜೆಷನ್ಸ್ನ ಫಾಲೋ ಮಾಡಿ. ವೆಲ್ ವಿಷರ್ಸ್ ಕೊಡ್ಬೋದಂತಹ ಸಜೆಷನ್ಸ್ನ ಕೂಡ ಫಾಲೋ ಮಾಡಿ. ಆಗಬಹುದಾದಂತಹ ಒಂದು ದೊಡ್ಡ ಲಾಸ್ನಿಂದ ತಪ್ಪಿಸ್ಕೋಬೋದು. ಆಸ್ತಿಗೆ ಸಂಬಂಧಿಸಿದ ಯಾವುದಾದ್ರೂ ಅಗ್ರಿಮೆಂಟ್ಸ್ ಅಥವಾ ಸೈನ್ ಮಾಡುವಂಥ ಡೀಲ್ಗಳಿದ್ದರೆ, ಪ್ರಪೋಸಲ್ಸ್ ಇದ್ದರೆ ಅದನ್ನು ಪೋಸ್ಟ್ಪೋನ್ ಮಾಡ್ಕೊಳ್ಳೋದು ಒಳ್ಳೆಯದು. ಇವತ್ತಿನ ದಿನ ಜನ್ಮದಿನ ಇರೋಂಥವ್ರಿಗೆ ಆ ಸಾಯಿನಾಥನು ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ ಎಂದು ಹಾರೈಸುತ್ತೀನಿ. ವೇದಿಕ್ ವಾಸ್ತು ದಿನ ಭವಿಷ್ಯ. ಉತ್ತರ ಅಥವಾ ಉತ್ತರ ಈಶಾನ್ಯದ ಮುಖ್ಯದ್ವಾರ. ಆಡೋ ಮಾತುಗಳ ಮೇಲೆ ನಿಗಾ ಇರಲಿ. ಅಂಡರ್ ಮೈಂಡ್ ಯುವರ್ ಟಂಗ್. ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಭಾವನೆಗಳಿರುತ್ತೆ. ಕಾರಣ ಇಲ್ಲದೆ ಜಗಳಗಳಾಗ್ಬೋದು. ದಕ್ಷಿಣ ಆಗ್ನೇಯ ಅಥವಾ ದಕ್ಷಿಣದ ಮುಖ್ಯದ್ವಾರ. ಗೃಹಿಣಿಯರು ಮನೆಯಲ್ಲಿ ಅಡುಗೆ ಮಾಡುವಾಗ ಮತ್ತು ಬಿಸಿ ಇರೋ ವಸ್ತುಗಳ ಹತ್ರ ಒಂದು ಸ್ವಲ್ಪ ಹುಷಾರಾಗಿರಿ. ಮನೆಯಲ್ಲಿ ಒಂದು ರೀತಿ ಬೂದಿ ಮುಚ್ಚಿದ ಕೆಂಡದ ವಾತಾವರಣ ಇರುತ್ತೆ. ಹನುಮಾನ್ ಚಾಲೀಸ ಕೇಳೋದ್ರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಪೂರ್ವ ಈಶಾನ್ಯ ಅಥವಾ ಪೂರ್ವದ ಮುಖ್ಯದ್ವಾರ. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಡಿಸ್ಟ್ರಕ್ಷನ್. ಅಂದರೆ ಯಾವುದೇ ಸಮಸ್ಯೆ ಆಗೋದಕ್ಕೆ ಮುಂಚೆ ಮುನ್ನೆಚ್ಚರಿಕೆಯಿಂದ ಅದನ್ನು ನಾವು ತಪ್ಪಿಸ್ಕೋಬೋದು ಅನ್ನೋದು. ಕಾನೂನಿಗೆ ಸಂಬಂಧಪಟ್ಟಂಥ ಯಾವುದೋ ಒಂದು ಸಮಸ್ಯೆ ಎದುರಾಗತ್ತೆ. ನಿಮ್ಮ ನಿವೇಶನ ಅಂದರೆ ನಿಮ್ಮ ಮನೆ ಅಥವಾ ಸೈಟ್ ಯಾವ್ದಾರು ಅದಕ್ಕೆ ಸಂಬಂಧಪಟ್ಟಂಥ ದಾಖಲಾತಿಗಳು, ಪೇಪರ್ಸು ಎಲ್ಲ ಕರೆಕ್ಟಾಗಿದೆಯಾ ಅನ್ನೋಂಥದ್ದನ್ನ ಒಂದು ಸತಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ.
ಪಶ್ಚಿಮ ಅಥವಾ ಪಶ್ಚಿಮ ವಾಯುವ್ಯದ ಮುಖ್ಯದ್ವಾರ. ಬೆಟ್ಟದಂತೆ ಬಂದ ಸಮಸ್ಯೆ ಮಂಜಿನ ಥರ ಕರಗೋಗುತ್ತೆ. ಗೊಂದಲ ಗಾಬರಿ ಬೇಡ. ಸರ್ಕಾರಿ ಉದ್ಯೋಗದಲ್ಲಿದ್ದರೆ ಒಂದು ಸ್ವಲ್ಪ ಎಚ್ಚರವಾಗಿರಿ, ನೀವು ಟ್ರ್ಯಾಪ್ ಆಗೋ ಚಾನ್ಸಸ್ ಇರುತ್ತೆ. ವಿನಾಕಾರಣ ಆಪಾದನೆಗಳನ್ನು ಹೊರಬೇಕಾಗತ್ತೆ. ಸಿಂಪಲ್ ಸೊಲ್ಯೂಷನ್ಸ್. ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ಸಲ್ಲಿದ್ದಾರೆ, ವೆಹಿಕಲ್ಸು ಪದೇ ಪದೇ ಆಕ್ಸಿಡೆಂಟ್ ಆಗ್ತಿರತ್ತೆ, ಇಲ್ಲಾಂದರೆ ರಿಪೇರಿ ಆಗ್ತಾ ಇರತ್ತೆ, ಅಥವಾ ಡ್ರೈವರ್ಗಳು ಕರೆಕ್ಟಾಗಿ ಡ್ಯೂಟಿಗೆ ಬರಲ್ಲ. ಯಾವುದಾದ್ರು ಹೊಸ ಸಮಸ್ಯೆ, ದಿನ ಯಾವುದಾದ್ರು ಒಂದು ಹೊಸ ಸಮಸ್ಯೆ ಇದ್ದೇ ಇರುತ್ತೆ. ಯಾಕೆ ಈ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ನಲ್ಲಿ ಅಂತ ಅಂದಾಗ, ಒಂದು ಅವರ ಜಾತಕಗಳಲ್ಲಿ ಗ್ರಹಗಳ ಪ್ಲೇಸ್ಮೆಂಟ್, ಅಂದರೆ ಟ್ರಾನ್ಸ್ಪೋರ್ಟ್ಗೆ ಸಂಬಂಧಪಟ್ಟಂಥ ಸ್ಥಿರ ಗ್ರಹಗಳು ಯಾವುದು ಶಕ್ತಿಯುತವಾಗಿದೆ, ಚರಗ್ರಹಗಳು ಯಾವುದು ಶಕ್ತಿಯುತವಾಗಿದೆ ಅನ್ನೋಂಥದ್ದನ್ನ ನೋಡಬೇಕಾಗತ್ತೆ. ಯಾಕೆಂದರೆ ಈ ಟ್ರಾವೆಲ್ಸು, ಟೂರ್ಸ್ ಆ್ಯಂಡ್ ಟ್ರಾವೆಲ್ಸು, ಟ್ರಾನ್ಸ್ಪೋರ್ಟು ಇವೆಲ್ಲ ಬಂದ್ಬಿಟ್ಟು ಚರ ಗ್ರಹಗಳಿಗೆ ಸಂಬಂಧಪಟ್ಟಂಥ ಶಕ್ತಿ ಪರ್ಸೆಂಟೇಜ್ ಎಷ್ಟಿದೆ ಅನ್ನೋಂಥದ್ದನ್ನ, ಪ್ಲೇಸ್ಮೆಂಟ್ ಹೇಗಿದೆ, ಅವುಗಳ ಸ್ಟ್ರೆಂತ್ ಏನಿದೆ ಅನ್ನೋಂಥದ್ದನ್ನು ನೋಡಬೇಕಾಗತ್ತೆ. ಅದನ್ನು ನೋಡಿದ್ರಷ್ಟೇ ನಾನು 100% ಅಕ್ಯುರೇಟಾಗಿ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಜಾತಕ ಗೊತ್ತಿಲ್ಲದೆ ಇರೋರು ಸಹ ಟ್ರಾನ್ಸ್ಪೋರ್ಟ್ ಇಟ್ಕೊಂಡಿರ್ತಾರೆ. ಅಂಥವರ ಹೆಸರಿನ ಸಂಖ್ಯೆ ಅಥವಾ ಜನ್ಮ ಸಂಖ್ಯೆ, ಅಂಕಜ್ಯೋತಿಷ್ಯದ ಪ್ರಕಾರ ಯಾರ ಜನ್ಮ ಸಂಖ್ಯೆ 1, 2, 7 ಅಥವಾ 9 ಆಗಿದ್ದರೆ ಅಂಥವರು ಸಹ, ಅಂದರೆ ಯಾವ ಒಂದು ಟ್ರಾನ್ಸ್ಪೋರ್ಟ್ನ ಮಾಲೀಕರ ಜನ್ಮ ಸಂಖ್ಯೆ ಅಥವಾ ನಾಮ ಸಂಖ್ಯೆ ಇದಕ್ಕೆ ಸಂಬಂಧಪಟ್ಟಂಥ ಅಕ್ಷರಗಳಿಗೆ ಸಂಬಂಧಪಟ್ಟಂಥದ್ದಾಗಿದ್ದರೆ, ಡ್ರೈವರ್ಗಳ ಹೆಸರು ಇಲ್ಲಾಂದರೆ ಹೆಸರಿನ ಮೊದಲ ಅಕ್ಷರ ಈ ಸಂಖ್ಯೆಗಳಿಂದ ಆಳಲ್ಪಡ್ತಿದ್ರೆ, ಅಂದರೆ ರೂಲ್ ಮಾಡಲ್ಪಡ್ತಿದ್ರೆ, ಯಾವುದು 1, 2, 7 ಅಥವಾ 9. ವೆಹಿಕಲ್ನ ರಿಜಿಸ್ಟ್ರೇಷನ್ ನಂಬರ್ ಅಥವಾ ಚಾಸಿಸ್ ನಂಬರ್ ಅಥವಾ ಇಂಜಿನ್ ನಂಬರ್ಸ್ಗೆ ಡ್ರೈವರ್ಗಳ ಜನ್ಮ ಸಂಖ್ಯೆ ಅಥವಾ ಅವರ ಹೆಸರಿನ ಸಂಖ್ಯೆ ಮ್ಯಾಚ್ ಆಗದೇ ಇದ್ದರೆ, ವೇದಿಕ್ ವಾಸ್ತು ಪ್ರಕಾರ ಗಾಡಿ ನಿಲ್ಲಿಸುವಂತಹ ಡೈರೆಕ್ಷನ್, ಆ ವೆಹಿಕಲ್ ನಿಲ್ಲಿಸ್ತಕ್ಕಂಥ ಡೈರೆಕ್ಷನ್, ಇವಾಗ ನಾರ್ತ್ಗೂ ಸೌತ್ಗೂ ಡೈರೆಕ್ಷನ್ಗೆ ನಿಲ್ಲಿಸಿದ್ರೆ ಎಲ್ಲರಿಗೂ ಗೊತ್ತಿದೆ, ಮ್ಯಾಗ್ನೆಟಿಕ್ ನಾರ್ತ್, ಮ್ಯಾಗ್ನೆಟಿಕ್ ಸೌತ್. ಕೆಲವೊಂದು ಚಿಕ್ಕ ವೆಹಿಕಲ್ಸ್ಗೆ ಅಂಥ ಎಫೆಕ್ಟ್ ಕೊಡಲ್ಲ, ಆದರೆ ಹೆವಿ ವೆಹಿಕಲ್ಸ್ಗೆ ಅದು ಎಫೆಕ್ಟ್ ಕೊಟ್ಟೇ ಕೊಡುತ್ತೆ. ಯಾವ ಒಂದು ವೆಹಿಕಲ್ ಯಾವ ಒಂದು ಡೈರೆಕ್ಷನ್ಗೆ ನಿಲ್ಲಿಸ್ಬೇಕು ಅದನ್ನು ನೋಡಿಕೊಂಡು ಅದು ನಿಲ್ಲಿಸ್ತಕ್ಕಂಥ ಜಾಗದ ಒಂದು ವೈಬ್ರೇಷನ್ಸ್ನೂ ಸಹ ಚೆಕ್ ಮಾಡಬೇಕಾಗತ್ತೆ. ಹಾಗಾಗಿ ಈ ಸಮಸ್ಯೆಗಳನ್ನು ಪರ್ಮನೆಂಟಾಗಿ ಸರಿ ಮಾಡ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅನ್ನುವಂಥದ್ದು ಅವ್ರ ಪ್ರಶ್ನೆ. ಏನು ನಾನು ವೇದಿಕ ವಾಸ್ತು ಪ್ರಕಾರ ಅಥವಾ ಅಂಕ ಜ್ಯೋತಿಷ್ಯದ ಪ್ರಕಾರ ಈ ರೀತಿಯಾದಂಥ ಸಮಸ್ಯೆಗಳಿರ್ಬೋದು ಅಂತ ಹೇಳಿದೆ, ಇವುಗಳು ಎಲ್ಲದಕ್ಕಿಂತ ಒಂದು ಮುಖ್ಯವಾಗಿ ಹೇಳ್ಬೇಕಂತಂದರೆ, ಈ ನಮ್ಮ ನೇಚರಲ್ಲಿ, ಪ್ರಕೃತಿಯಲ್ಲಿ ನಮಗೆ ಅರ್ಥ ಆಗದೇ ಇರೋವಂಥದ್ದು ಬಹಳಷ್ಟು ಎನರ್ಜಿಗಳಿದ್ದಾವೆ. ಬಹುಶಃ ನಿಮಗೆ ಹೇಳಿದ್ರೆ ಆಶ್ಚರ್ಯ ಆಗ್ಬೋದು. ಈ ಹೊಸೂರಿನಲ್ಲಿ ಚಂದ್ರಚೂಡೇಶ್ವರ ದೇವಸ್ಥಾನದ ಬೆಟ್ಟ ಇದೆಯಲ್ಲ, ಆ ಬೆಟ್ಟದಲ್ಲೇ ಕಾಲಭೈರವನ ದೇವಸ್ಥಾನ ಇದೆ. ಇದುವರೆಗೂ ಅಲ್ಲಿ ಬಂದು ಈ ಕಪ್ಪು ಕಂಬಳಿ ದಾರ ಇರುತ್ತಲ್ಲ, ಆ ಕಂಬಳಿ ದಾರ ಮತ್ತು ಅದ್ರ ಜೊತೆಯಲ್ಲಿ ನಿಂಬೆಹಣ್ಣು ಅಥವಾ ಸ್ಫಟಿಕದ ಕಲ್ಲು ಇವುಗಳನ್ನು ಇಟ್ಟು ಗಾಡಿ ಡೆಲಿವರಿ ತೊಗೊಂಡು, ಅಥವಾ ಪದೇ ಪದೇ ಆಕ್ಸಿಡೆಂಟ್ ಆಗ್ತಾ ಇರ್ತಕ್ಕಂಥ ಗಾಡಿ, ಅಥವಾ ಈ ರೀತಿ ಡ್ರೈವರ್ಗಳಿಗೆ ಸಂಬಂಧಪಟ್ಟಂಥ ಸಮಸ್ಯೆ ಇರತಕ್ಕಂಥ ಗಾಡಿ, ಇಂಥ ಗಾಡಿಗಳವರು ಮಾಲೀಕರು, ಟ್ರಾವೆಲ್ಸ್ ಬಿಸ್ನೆಸ್ನವರು, ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ನವರು, ಇಂಥವರು ಅಲ್ಲಿ ಬಂದು ಅಷ್ಟಮಿ ದಿನ ಅಥವಾ ಅಮಾವಾಸ್ಯೆ ದಿನ ಅಥವಾ ವಿಶೇಷವಾದಂಥ ದಿನ ಅಲ್ಲಿ ಕೇಳಿ ತಿಳ್ಕೊಂಡ್ರೆ ಹೇಳ್ತಾರೆ. ಅಂಥ ದಿನಗಳಲ್ಲಿ ಅಲ್ಲಿ ಬಂದು ಆ ವೆಹಿಕಲ್ನ ಅಲ್ಲಿಗೆ ತೊಗೊಂಬಂದಿಲ್ಲ ಅಂದ್ರೂ ಅಲ್ಲಿ ಬಂದು ಈ ಕಂಬಳಿ ಕಪ್ಪು ದಾರ ಇರುತ್ತಲ್ಲ ಅದ್ರ ಜೊತೆಯಲ್ಲಿ ಸ್ಫಟಿಕದ ಕಲ್ಲು, ಕ್ರಿಸ್ಟಲ್ ಸ್ಟೋನ್ನ ಅದ್ರ ಜೊತೆಯಲ್ಲಿ ತೊಗೊಂಬಂದು ಆ ಜಾಗದಲ್ಲಿ ಭೈರವನ ಮುಂದೆ ಇಟ್ಟು ಅವರ ವೆಹಿಕಲ್ ನಂಬರ್ನ ಸಂಕಲ್ಪ ಮಾಡಿಕೊಂಡು ಅಲ್ಲಿ ಕೊಡ್ತಕ್ಕಂಥ ಸಂಕಲ್ಪ ಮಾಡಿ ಅಲ್ಲಿ ಏನು ಎನರ್ಜಿನ ಕನೆಕ್ಟಿಂಗ್ ಮಾಡಿ ಪ್ರೋಗ್ರಾಮಿಂಗ್ ಮಾಡಿ ಕೊಡ್ತಕ್ಕಂಥ ನಿಂಬೆಹಣ್ಣು ಇವುಗಳನ್ನು ತಗೊಂಡೋಗಿ ವೆಹಿಕಲ್ ಚಕ್ರಗಳಿಗಿಟ್ಟು ಆ ದಾರಾನ ಆ ವೆಹಿಕಲ್ಗೆ ಕಟ್ಟಿ ಉಪಯೋಗಿಸೋದ್ರಿಂದ ಅವರ ವೆಹಿಕಲ್ಸು ಆಕ್ಸಿಡೆಂಟೇ ಆಗದೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಮೇ ಫೇಸ್ ಮಾಡದೆ ಆ ನಂತರದ ದಿನಗಳಲ್ಲಿ ಓಡ್ತಾ ಇರೋವಂಥದ್ದು 100ಕ್ಕೆ 100ರಷ್ಟು ಉದಾಹರಣೆಗಳಿದ್ದಾವೆ. ಬಹುಶಃ ಇದು ಬಹಳಷ್ಟು ಜನಕ್ಕೆ ಆಶ್ಚರ್ಯ ಆಗುತ್ತೆ. ಯಾಕೆಂದರೆ ಕೆಲವೊಂದು ಜಾಗದ ವೈಬ್ರೇಷನ್ಸು ಆ ಒಂದು ಪರ್ಟಿಕ್ಯುಲರ್ ಸಮಸ್ಯೆಗೆ, ಇವಾಗ ಕೆಲವೊಂದು ಯಾವ ರೀತಿ ಅಂದರೆ ಎಲ್ಲ ಹಾಸ್ಪಿಟಲ್ಸಲ್ಲೂ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇರೋದಿಲ್ಲ. ಕಾರ್ಡಿಯಾಕ್ ಅಂದರೆ ಕಾರ್ಡಿಯಾಕ್ ಸಮಸ್ಯೆನೇ, ನ್ಯೂರಾಲಜಿ ಅಂದರೆ ನ್ಯೂರಾಲಜಿ ಸಮಸ್ಯೆನೇ,
ನ್ಯೂರಾಲಜಿಸ್ಟ್ ಹತ್ರ ಹೋದರೆ ಅವ್ರು ನರಗಳಿಗೆ ಸಂಬಂಧಪಟ್ಟಿದ್ದಷ್ಟೇ, ಬ್ರೈನ್ ರಿಲೇಟೆಡ್ಗೆ ಒಂದು ಹಾಸ್ಪಿಟ್ಲು, ENT ಹತ್ರನೇ ಹೋಗಬೇಕು, ಡೆಂಟಿಸ್ಟ್ ಹತ್ರ. ಆ ರೀತಿ ಆಕ್ಸಿಡೆಂಟ್ಗೆ ಸಂಬಂಧಪಟ್ಟಂಥದ್ದು ಮತ್ತು ಈ ವೆಹಿಕಲ್ ವಿಚಾರಕ್ಕೆ ಸಂಬಂಧಪಟ್ಟಾಗೆ, ವೆಹಿಕಲ್ ಆಕ್ಸಿಡೆಂಟ್ಗೆ ಸಂಬಂಧಪಟ್ಟಾಗೆ 2 ವೀಲರಿಂದ ಹಿಡಿದು ಲಾರಿಗಳವರೆಗೂ, ದೊಡ್ಡ ದೊಡ್ಡ ಟ್ರಕ್ಗಳವರೆಗೂ ಅಲ್ಲಿ ಬಂದು ಮಾಡಿಸ್ಕೊಂಡು ಹೋಗಿ ಒಂದು ಆಕ್ಸಿಡೆಂಟ್ ಇಲ್ಲದೆ ಇರೋ ಥರ ಇಟ್ಕೊಂಡಿರ್ತಕ್ಕಂಥವ್ರು ಬಹಳಷ್ಟು ಜನ ಇದ್ದಾರೆ. ನಂಬಿಕೆ ಇರೋಂಥವ್ರು ಹೋಗಿ ಅದನ್ನು ಮಾಡ್ಬೋದು. ಅದು ಇಲ್ಲ ಅಂತಂದರೆ ಆ ಒಂದು ವೆಹಿಕಲ್ನ ಇಂಜಿನ್ ನಂಬರ್, ಚಾಸಿಸ್ ನಂಬರ್ ಮತ್ತು ರಿಜಿಸ್ಟ್ರೇಷನ್ ನಂಬರ್ನ ಟ್ಯಾಲಿ ಮಾಡಿ ನೋಡಿದಾಗ ಆ ಮೂರರಲ್ಲೂ ಮ್ಯಾಚಿಂಗು ಆ ಒಂದು ವೆಹಿಕಲ್ ಯಾರ ಹೆಸರಲ್ಲಿ ರಿಜಿಸ್ಟರ್ ಆಗಿರುತ್ತೋ ಅಂಥವರ ಹೆಸರಿನ ಸಂಖ್ಯೆಗೆ ಅಥವಾ ಅವರ ಜನ್ಮ ಸಂಖ್ಯೆಗೆ ಅಥವಾ ಅವರ ವಿಧಿ ಸಂಖ್ಯೆಗೆ ಮ್ಯಾಚ್ ಆಗಲಿಲ್ಲ ಅಂತಂದರೆ ಈ ರೀತಿಯಾದಂಥ ಪದೇ ಪದೇ ರಿಪೇರಿ ಬರ್ತಕ್ಕಂಥದ್ದು ಅಥವಾ ಪದೇ ಪದೇ ಆಕ್ಸಿಡೆಂಟ್ ಆಗ್ತಕ್ಕಂಥದ್ದು ಈ ಸಮಸ್ಯೆಗಳು ಇರುತ್ತೆ. ಅವುಗಳನ್ನು ಕೂಲಂಕುಷವಾಗಿ, ಡೀಟೇಲಾಗಿ, ಪರ್ಸ್ನಲಾಗಿ ಚೆಕ್ ಮಾಡಿದ್ರೆ ಮಾತ್ರ ಹೇಳಲಿಕ್ಕೆ ಸಾಧ್ಯ. ಜನರಲಾಗಿ ಹೇಳಬೇಕು ಅಂತಂದರೆ ಈ ಕ್ರಿಸ್ಟಲ್ನಲ್ಲಿ ಕ್ರಿಸ್ಟಲಿನ್ ಅನ್ನೋಂಥ ಒಂದು ಅಂಶ ಇರುತ್ತೆ. ಆ ಕ್ರಿಸ್ಟಲ್ನ ಒಂದು ಪೆಂಡ್ಯುಲಮ್ ಸ್ಟಾರ್ ಥರದ್ದು, ಅದರಲ್ಲಿ ಗೋಲ್ಡ್ ಕಲರಲ್ಲಿ ನಿಮ್ಮ 1ರಿಂದ 9ರವರೆಗೂ ಯಾವ್ಯಾವ ಸಂಖ್ಯೆಯವರೆಗೆ ಯಾವ್ಯಾವ ರೀತಿಯಾದಂಥ ನ್ಯೂಮರಾಲಜಿ ಪ್ರಕಾರ ಮತ್ತು ನ್ಯಾಚುರಲ್ ಆಗಿ ಆ ಕಲರ್ಸು ಮತ್ತು ನಂಬರ್ಸು, ಅದರ ವೈಬ್ರೇಷನ್ ಆರ ಆ ವೆಹಿಕಲ್ನ ಪ್ರೊಟೆಕ್ಟ್ ಮಾಡೋ ರೀತಿಯಾದಂಥ ಒಂದು ಹೊಸ ಟೆಕ್ನಾಲಜಿ ನನ್ನ ರಿಸರ್ಚ್ನಿಂದ ನಾನು ಮಾಡಿರೋವಂಥದ್ದು. ಅದರ ಪೆಂಡ್ಯುಲಮ್ ನಮ್ಮ ಆಫೀಸಲ್ಲಿ ಸಿಗುತ್ತೆ. ಅದನ್ನು ತೊಗೊಂಡೋಗಿ ನಿಮ್ಮ ವೆಹಿಕಲ್ನಲ್ಲಿ ಕಟ್ಟೋದ್ರಿಂದ ಅಥವಾ ಕೆಲವೊಂದು ಪ್ರೋಸೆಸ್ ಇರುತ್ತೆ, ಅದನ್ನು ನಾನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಅದನ್ನು ಮಾಡೋದ್ರಿಂದಲೂ ಸಹ ನಿಮ್ಮ ವೆಹಿಕಲ್ಗೆ ಏನೇ ಸಮಸ್ಯೆ ಆಗ್ತಾಯಿದ್ರೂ ಸಹ ಅದು ಸರಿ ಹೋಗುತ್ತೆ. ದಿನ ಬೆಳಿಗ್ಗೆ ಯಾವ ವೆಹಿಕಲ್ಗೆ ಡ್ರೈವರ್ ಬರೋದಕ್ಕೆ ಅಥವಾ ಆ ವೆಹಿಕಲ್ನ ಓಡಿಸೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಅಂದರೆ ಅವಾಯ್ಡ್ ಮಾಡ್ತಾ ಇರ್ತಾರೋ ಅಂಥ ವೆಹಿಕಲ್ಗಳಿಗೆ ದಿನ ಬೆಳಿಗ್ಗೆ ಕಲ್ಲು ಸಾಂಬ್ರಾಣಿ ಬರುತ್ತಲ್ಲ, ಕಲ್ಲು ಸಾಂಬ್ರಾಣಿ ಜೊತೆಯಲ್ಲಿ ಈ ಬೇವಿನ ಎಲೆನ ಒಣಗಿಸ್ಬಿಟ್ಟು ಇಟ್ಕೊಳ್ಳಿ. ಆ ಬೇವಿನ ಎಲೆನ ಒಣಗಿಸ್ಬಿಟ್ಟು ಇಟ್ಕೊಂಡು ಕಲ್ಲು ಸಾಂಬ್ರಾಣಿ ಜೊತೆಗೆ ಬೇವಿನ ಎಲೆ, ಕಡ್ಡಿ ಯಾವ್ದಾರು ಪರವಾಗಿಲ್ಲ ಒಣಗಿಸ್ಬಿಟ್ಟು ಇಟ್ಕೊಳ್ಳಿ. ಆ ಪುಡಿಯನ್ನು ಈ ಕಲ್ಲು ಸಾಂಬ್ರಾಣಿ ಜೊತೆಯಲ್ಲಿ ಮಿಕ್ಸ್ ಮಾಡಿಕೊಂಡು ಒಂದಷ್ಟು ಬೆಳ್ಳುಳ್ಳಿ ಸಿಪ್ಪೆನೂ ಆ ಒಂದು ಸಾಂಬ್ರಾಣಿನ ಬೆರಣಿ ಅಥವಾ ತೆಂಗಿನಕಾಯಿ ಚಿಪ್ನಲ್ಲಿ ಆ ಒಂದು ವೆಹಿಕಲ್ನ ಸುತ್ತಲೂ ಮತ್ತು ಅದ್ರ ಒಳಗಡೆನೂ ಆ ಒಂದು ಹೊಗೆನ ತೋರಿಸಿ, ಆ ಧೂಪನ ತೋರಿಸಿದಾಗ ಆ ಒಂದು ವೆಹಿಕಲ್ನಲ್ಲಿ ಯಾವ ರೀತಿಯಾದಂಥ ನೆಗೆಟಿವ್ ವೈಬ್ಸು ಕ್ರಿಯೇಟ್ ಆಗಿರುತ್ತೆ, ಆ ಒಂದು ಡ್ರೈವರ್ಗಳ ಮನಸ್ಥಿತಿನ ಯಾವ ರೀತಿ ಅದು ಡೈವರ್ಟ್ ಮಾಡ್ತಾ ಇರುತ್ತೆ, ಅವ್ರಿಗೆ ಅದರಲ್ಲಿ ಏನೋ ಒಂದು ರೀತಿ ಕಂಫರ್ಟಬಲ್ ಫೀಲ್ ಆಗ್ತಾ ಇರಲ್ಲ. ಅದನ್ನು ಈ ಒಂದು ಪ್ರೋಸೆಸ್ ಮಾಡೋದ್ರಿಂದ ಸಾಂಬ್ರಾಣಿ ಹಾಕಿ ನೀವು ಆ ಒಂದು ವೆಹಿಕಲ್ನ ಇನ್ ಆ್ಯಂಡ್ ಔಟ್, ಹೊರಗಡೆ ಮತ್ತು ಒಳಗಡೆ ಅಂತರ ಅದನ್ನು ಕ್ಲೀನ್ ಮಾಡೋದ್ರಿಂದ ಆ ಒಂದು ವೈರಲ್ ಇನ್ಫೆಕ್ಷನ್ ಅಥವಾ ವೈರಲ್ ಏನು ಕ್ರಿಯೇಟ್ ಆಗಿರುತ್ತೆ ಅದು ಸಾಲ್ವ್ ಆಗುತ್ತೆ. ಅದಾದಮೇಲೆ ಆ ಡ್ರೈವರ್ಗಳು ಯಾರು ಇರ್ತಾರೆ ಅಂಥವ್ರಿಗೆ, ಯಾರು ಪದೇ ಪದೇ ಅವಾಯ್ಡ್ ಆಗ್ತಾ ಇರ್ತಾರೆ ಅಂಥವ್ರ ಕೈಗೆ ಒಂದು ಕಪ್ಪು ದಾರ ಅಥವಾ ಕೆಂಪು ದಾರವನ್ನು ಇದೇ ಭೈರವ ಕ್ಷೇತ್ರಗಳು ಯಾವ್ದು ನಾನು ಹೇಳಿದ್ದೆ ಅಂಥ ಕ್ಷೇತ್ರಗಳಲ್ಲಿ ಆದಿಚುಂಚನಗಿರಿ ಆಗ್ಬೋದು ಅಥವಾ ತಮಿಳ್ನಾಡು ಕಡೆಯ ಭೈರವರ ಟೆಂಪಲ್ಸ್ ಯಾವುದೇ ಆಗ್ಬೋದು, ಅಲ್ಲಿ ಸಂಕಲ್ಪ ಮಾಡಿ ತಂದು ಅವ್ರ ಕೈಗೆ ಕಟ್ಟೋದ್ರಿಂದಲೂ ಸಹ ಈ ರೀತಿಯಾದಂಥ ಸಮಸ್ಯೆಯಿಂದ ನಿಮ್ಮನ್ನು ನೀವು ಕಾಪಾಡ್ಕೋಬೋದು. ಇದೇ ರೀತಿಯಾದಂಥ ರೆಮಿಡಿಗಳನ್ನು ಹೇಳ್ತಾ ಇರ್ತೀನಿ. ತಪ್ಪದೇ ನೋಡ್ತಾ ಇರಿ ಅಕ್ಷತತ್ವ.